ಇನ್ನು ಮೇಲೆ ಬಿಜಾಪುರದಾಗ ನಾವು ಪರ್ಮಿಷನ್ ತೊಗೊಳಂಗಿಲ್ಲ. ನೀ ಎಲ್ಲರೂ ಕರ್ನಾಟಕ ಬಂದು ಮಗನ ನಿನ್ನ ಎದ್ದು ಹಿಡಿಕೇಶನ್ ನೀನು ಮುಂದಿತ್ತು ಎಲ್ಲರೂ ಅಂಬೇಡ್ಕರ್ ಅಂತ ಹೇಳಿ ನಮ್ಮ ಅಪ್ಪಗೆ ನಾವು ಹುಟ್ಟಿಲ್ಲ ಮಗ, ನಿನಗೆ ಗೊತ್ತಿರಲಿ ವಿಷಯ ಐತಲ್ಲ. BJPದು ಏನು ಧ್ವಜ ಅಂಬೇಡ್ಕರ್ ಸಲಕ್ಕೆ ಸುಡ್ಲಿಕ್ಕೆ ನಮ್ಮ ಅಪ್ಪಗೆ ನಾವು ಹುಟ್ಟಿಲ್ಲ, ಯಾರು ಗೊತ್ತಿಲ್ಲ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಮೊದಲು ಇಲ್ಲಿ ವಿಷಯ ಏನು ಹೇಳಬೇಕಪ್ಪ ಅಂದ್ರೆ ಇವತ್ತಿಷ್ಟೆಲ್ಲ ಏನು ಕೂಡ್ಯಾವಲ್ಲ ನಾವು, ಅದಕ್ಕೆ ನಮ್ಮ ಕಾರಣ ಅಂದ್ರೆ ಮೊದಲು ಒಂದು ಮಾತು ಹೇಳಿ ಸ್ಟಾರ್ಟ್ ಮಾಡ್ತೀನಿ. ಇನ್ನು ಮೇಲೆ ಬಿಜಾಪುರದಾಗ ನಾವು ಪರ್ಮಿಷನ್ ತೊಗೊಳಂಗಿಲ್ಲ. ಇನ್ನು ಮೇಲೆ ನಾವು ಬಿಜಾಪುರ ನೀವು ಪರ್ಮಿಷನ್ ತೊಗೊಳಕ್ಕೆ ಪರ್ಸೋನಲ್ ಮನೆಗೆ ಬಂದ್ಕಿ ಪರ್ಮಿಷನ್ ತೊಗೊಳ್ಬೇಕು, ಆ ಥರ ಮಾಡ್ತೀವಿ ಸಂಘಟನೆ ಎಲ್ಲರೂ ಕೂಡ. ಇನ್ಮೇಲೆ ವಿಷಯ ಏನಪ್ಪ ಅಂದ್ರೆ 19ನೇ ತಾರೀಕಿಗೆ ಒಬ್ಬ ಗುಂಡ, ನಾವು ರಾಘು ಕಣ್ಮೇಶ್ವರ ನಮ್ಮ ಮೈಯಾಗೆಲ್ಲ ಒಂದೇ ರಗತ್ತೈತೆ, ನಾವು ಹಿಂಗೆ ಮಾತಾಡ್ಬೇಕಾಗ್ತದೆ, ಹಿಂಗೆ ರೆಡಿ ಮಾಡತ್ತೀವಿ ಎಲ್ಲರಿಗೆ. ಕೆಲವೊಂದು ಸಲ ರಾಘುನ ಮೈಯಾಗ ನಾವು ಹೋಗ್ತೀನಿ, ಅವ್ರು ನಮ್ಮ ಮೈಯಾಗ ಬರ್ತಾರೆ, ಏನೈತೆ ಅನ್ವಯ ಏನೂ ಮಾಡೋಕೆ ಬರಲ್ಲ. ಬಾಬಾ ಸಾಹೇಬ್ ರಗತ್ತೈತೆ ಮೈಯಾಗ. ಏನಿವ ಅಮಿತ್ ಶಾ ಒಬ್ಬ ತಡಿಪಾರ್ ರೌಡಿ ಶೀಟರ್, RSSನ ಚಡ್ಡಿ ಚೇಲ ನನ್ನ ಮಗ ಒಬ್ಬ ಮಾತು ಹೇಳ್ತಾನೆ ಎಲ್ಲಿ ಸಂಸತ್ತಿನಲ್ಲಿ, ಅಂಬೇಡ್ಕರ್ 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 7 ಸಲ ಹೇಳ್ತಾನೆ. ಮಗನೇ ನಿನಗೆ ಚಾಲೆಂಜ್ ಮಾಡಾಕತ್ತೀವಿ, ನೀ ಎಲ್ಲರೂ ಕರ್ನಾಟಕ ಬಂದು ಮಗನ ನಿನ್ನ ಎದ್ದು ಹಿಡಿಕೇಶನ್ ನೀನು ಮುಂದಿತ್ತು ಎಲ್ಲರೂ ಅಂಬೇಡ್ಕರ್ ಅಂತ ಹೇಳಿ ನಮ್ಮ ಅಪ್ಪಗೆ ನಾವು ಹುಟ್ಟಿಲ್ಲ ಮಗ, ನಿನಗೆ ಗೊತ್ತಿರಲಿ ವಿಷಯ ಇವು ಏನು ನೀವು ಸಿಸ್ಟಮ್ ಮಾಡಾಕತ್ತಿರಲ್ಲ ಬಿಜಾಪುರದಾಗ, ಅವೆಲ್ಲ ಬಿಟ್ಬಿಡ್ರಿ. ದಲಿತ ಮಹಾ ಒಕ್ಕೂಟದ ಸಂಘಟನೆ ಆಗ್ಯದ. ಈ ಹೆಸರು ಬಂದಾಗ ಇಲ್ಲಿ ಯಾವ ಸಂಘಟನೆ ಏನೂ ನಡೆಯಂಗಿಲ್ಲ, ಅದನ್ನು ಗೊತ್ತಿಲ್ಲ. ಯಾವ ಹಿಂದೂ ಸಂಘಟನೆ ನಡೆಯಂಗಿಲ್ಲ, ಯಾರು RSS ನಡೆಯಂಗಿಲ್ಲ, ಯಾರು ಬಜರಂಗದಳು ನಡೆಯಂಗಿಲ್ಲ. ನಮ್ಮದೇ ನಡಿಬೇಕಿಲ್ಲಿ. ಈ ಜಗತ್ನಾಗ ಒಂದು ಹೆಸರು ಐತಿ, ಆ ಹೆಸರು ಕೇಳಿದ್ರೆ ಚಲೋ ಚಲೋ ಕೆಲಸ ಆಯ್ತು ನಿಮ್ಗೆ ಗೊತ್ತಿರಲಿ. ಆ ಹೆಸರು ಮುಂದೆ ಯಾವ ಸಿಸ್ಟಮ್ ನಡೆಯಂಗಿಲ್ಲ. ಆ ಹೆಸರು ಯಾವ ಇದೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್, ನಿಮ್ಗೆ ಗೊತ್ತಿರಲಿ. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ, ಬೂಟ ಹಾಕೊಂಡವ್ರನ್ನೇ ಓಡಿಸಿದೀವಿ, ಅದೇ ಬೂಟ್ ತೊಗೊಂಡು ಎಕ್ಕೂತ್ಕೋತ ನಿಮ್ಮನ್ನು ಓಡಿಸೋ ನಮ್ಗೆ ಭಾರತನ ಹತ್ತಂಗಿಲ್ಲ. ಸಮಯಕ್ಕೆ ಎಲ್ಲ ಸಮಯಕ್ಕೆ ಬರ್ತದೆ, ಸಮಯ ಬಂದಾಗ ಓದ್ ಕಳಿಸ್ತೀವಿ ನಿಮ್ಗೆ ದೇಶದಿಂದ, ನಿಮ್ಗೆ ಗೊತ್ತಿರಲಿ. ಏನು ಕೆಲವೊಬ್ರು ಬಾಬಾ ಸಾಹೇಬ್ರು ಮುಂದಿಟ್ಕೇಶನ್ ರಾಜಕೀಯ ಮಾಡತ್ತಾರ, ಅದು ಮಾಡಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಇದ್ದಂಥವ್ರು ಪಕ್ಕ ಬಾಬಾ ಸಾಹೇಬ್ ಹುಟ್ಟರೋದಾರ, ಇಲ್ಲಿ ಯಾರೂ ರಾಜಕೀಯ ಪಕ್ಷ ಗುಲಾಮರಲ್ಲ ಅಂತ ನಿಮ್ಗೆ ಗೊತ್ತಿರಲಿ. ಆಲ್ರೆಡಿ ಮಾಮ ಹೇಳಿಬಿಟ್ಟಿದ್ದಾನೆ. 4 ಮಂದಿ ಇರ್ಲಾಕ 8 ಮಂದಿ ಇರ್ಲಾಕ ಇವತ್ತು ಬಿಜಾಪುರದಾಗ ಏನು ನಾವು ತಾಕತ್ತು ತೋರಿಸೋದು ನಿಮ್ಗೆ ಗೊತ್ತಿರಲಿ. ಇನ್ಮೇಲೆ ನಿಮ್ಗೆ ನಿದ್ದೆ ಮಾಸ್ನ ಕೊಡಂಗಿಲ್ಲ, ಅದನ್ನು ಗೊತ್ತಿರಲಿ. ಮುಂದೆ ಬರೋ ದಿನದಲ್ಲಿ ಇವನಿಗೇನಾರ ಅರೆಸ್ಟ್ ಮಾಡಿಲ್ಲಪ್ಪ ಅಂದ್ರೆ, ಇವ ಏನು ರಾಜೀನಾಮೆ ಕೊಡ್ಲಿಕ್ಕಂದ್ರೆ ಬಿಜಾಪುರ ಜಿಲ್ಲೆದಾಗ ಯಾವಾರ ಲೀಡರ್ ಬರಲಿ, ಯಾವಾರ ಮಿನಿಸ್ಟರ್ ಬರಲಿ, ಅಣ್ಣನ ನೇತೃತ್ವದ ಅವನಿಗೆ ಹೇರೋ ಮಾಡೋ ಕೆಲಸ ನಾವು ಎಲ್ಲರೂ ಮಾಡ್ತೀವಿ ಅನ್ನೋ ಮಾತು ನಾ ಹೇಳ್ತೀನಿ. ಬರೀ ಹೇರೋ ಅಷ್ಟೇ ಮಾಡಂಗಿಲ್ಲ. ಸಮಯ ಬರ್ತಂದ್ರೆ ಹೇಳಿಕೆ ಎಲ್ಲ ಮಾಡಿ ತೋರಿಸ್ತೀನಿ. ನಿಮ್ದೇನು BJP ಐತಲ್ಲ, BJPದು ಏನು ಧ್ವಜ ಅಂಬೇಡ್ಕರ್ ಸಲಕ್ಕೆ ಸುಡ್ಲಿಕ್ಕೆ ನಮ್ಮ ಅಪ್ಪಗೆ ನಾವು ಹುಟ್ಟಿಲ್ಲ, ಯಾರು ಗೊತ್ತಿಲ್ಲ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್. ನೀವು ಎಲ್ಲರಿಗೆ ಒಂದು ಎಚ್ಚರಿಕೆ ಕೊಡತ್ತೀನಿ, ಪದೇ ಪದೇ ಹೇಳ್ತೀವಿ, ನಾವು ಎಲ್ಲರೂ ಹೇಳ್ತೀವಿ. ಸಂವಿಧಾನ ಅದ ಅಂತೇಳಿ ನೀವು ಉಳಿಲಾಕತ್ತೀರಿ ಮಕ್ಕಳೇ. ಸಮಯ ಬರ್ತೇಳಿ ಪೆನ್ನು ಹಿಡಿತೀವಿ, ಶಿವಾಜಿ ಮಹಾರಾಜ್ ಟಿಪ್ಪು ಸುಲ್ತಾನ್ ಮಹಾರಾಜ್ ತಲ್ವಾರು ಹಿಡಿತೀವಿ, ಅದನ್ನು ಗೊತ್ತಿಲ್ಲ ನಿಮಗೆ. ಇವತ್ತು ಎಷ್ಟೋ ಮಂದಿ ತಮ್ಮ ರಾಜಕೀಯ ಬರೀ ಯೂಸ್ ಮಾಡ್ಕೊಳತ್ತಾರ. ಇವ್ರು ಬೈದ್ರೆ ಇವ್ರು ಯೂಸ್ ಮಾಡ್ಕೊತಾರೆ, ಅವ್ರು ಬೈ ಇವ್ರು ಯೂಸ್ ಮಾಡ್ಕೊಳತ್ತಾರ. ಬರೀ ಬಾಬಾ ಸಾಹೇಬ್ ಯೂಸ್ ಮಾಡ್ಕೊಳತ್ತಾರ ಅಷ್ಟೇನು. ಇವತ್ತಿದೆ ಅಮಿತ್ ಶಾ ಏನೋ ಗುಜರಾತ್ದಾಗ ವ್ಯಾಪಾರಿಸ್ತಿದ್ದವ, ಇವತ್ತು ಸೂಟ್ ಹಾಕೋತಾನೆ, ಬೂಟ್ ಹಾಕೋತಾನೆ, ಚಸ್ಮಾ ಹಾಕೋತಾನೆ, ಬಟ್ಟೆ ಹಾಕೋತಾನೆ, ಬಾಬಾ ಸಾಹೇಬ್ ಒಬ್ಬನೇ ಕಾರಣ, ಅವನು ಕಾರಣ ನಿಮ್ಗೆ ಗೊತ್ತಿರಲಿ. ಏನಾರ ನಿನಗೆ ಡೌಟ್ ಇತ್ತಪ್ಪ ಅಂದ್ರೆ ಬಾಬಾ ಸಾಹೇಬ್ರ ಬಗ್ಗೆ, ಮಗನೇ ನಿಮ್ಮ ದೇವ್ರು ಕೂತ್ನಾಳ ಅಯೋಧ್ಯೆದಾಗ ರಾಮ, ಅವನಿಗೆ ಹೋಗಿ ಕೇಳ, ಅವನಿಗೆ ನ್ಯಾಯ ಸಿಕ್ಕಿದ್ದು ಬಾಬಾ ಸಾಹೇಬ್ ಸಂವಿಧಾನ ನಿಮ್ಗೆ ಗೊತ್ತಿರಲಿ ಮಕ್ಕಳೇ. ಇನ್ನು ಮೇಲೆ ಬಾಬಾ ಸಾಹೇಬ್ ಕೆಣಗ್ಲಕ್ಕೆ ಹೋಗ್ಬೇಡ್ರಿ, ಹೊಟ್ಟೆ ಕೆಣಗ್ಲಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಈಗ ಸದ್ಯಕ್ಕೆ ಭೀಮಾಕೋರಿಗೆ ಯುದ್ಧ ಆಗದ, ಭೀಮಾಕೋರಿ ವಿಜಯೋತ್ಸವ ಐತಿ, ಅದನ್ನ ನೆನಪು ಮಾಡ್ಕೋರಿ. ಭೀಮಾಕೋರಿದ 2 ಸಲ ದಂಗೆ ಅದನ್ನ ನೆನಪು ಮಾಡ್ಕೋರಿ. ಏನು ಭಾಳ ಅಂದ್ರೆ ಒಂದು ಕೇಸ್ ಆಗ್ತದೆ, 10 11 ಆಗಿರ್ತದೆ ಅಷ್ಟೇ, ಅದು ಬಿಟ್ಟು ಏನೂ ಆಗಂಗಿಲ್ಲ.
ನಾ ಪದೇ ಪದೇ ಹೇಳ್ತೀನಿ, ಬಾಬಾ ಸಾಹೇಬ್ ವಿಷಯ ಬಂದಾಕರೆ ಹಿಂದೂ ಸಂಘಟನೆಗಳು ಯಾರೂ ಧ್ವನಿ ಎತ್ತಂಗಿಲ್ಲ. ಆ ಮೀಸಲಾತಿ ಬೇಕು, ಈ ಮೀಸಲಾತಿ ಬೇಕು. ಇವತ್ತು ಬಾಬಾ ಸಾಹೇಬ್ ಬಗ್ಗೆ ಏನೋ ಬತ್ತಾನ ಬರೀ ಇಲ್ಲಿ ಹೊಲೆಯರು ಮಾದಿಗರು ಮುಸ್ಲಿಮರು ಬಿಟ್ಟು ಯಾರೂ ಹೋರಾಟ ಮಾಡಕತ್ತಲ್ಲ, ಅದು ನಿಮ್ಗೆ ಗೊತ್ತಿರಲಿ. ಇದಕ್ಕೆ ನಾವು ಏನು ಬೇಕಂದ್ರೆ ಇದು ಕ್ಯಾಡರ್ ಕ್ಯಾಂಪ್ ಬೇಕಾ, ಅವಾಗೂ ಹೇಳೀನಿ ಈಗಾಗ ಹೇಳೀನಿ, ಪರ್ಸೋಣನು ಅದೇ ಹೇಳ್ತಾರೆ ಎಲ್ಲರ ಮುಂದೆ ಕ್ಯಾಡರ್ ಕ್ಯಾಂಪ್ ಬೇಕಂತ ಹೇಳಿ. ಅದು ಬೇಕು, ಅದು ಇಂಪಾರ್ಟೆಂಟ್ ಇತ್ತು. ನಾವು ಬರೀ ಬಾಬಾ ಸಾಹೇಬ್ ಯಾರು ಅವಮಾನ ಮಾಡ್ದಂಗೆ ಬರೀ ಬರೋದು, ಯಾವನಿಗಾರು ಸುಡೋದು, ಜೈ ಭೀಮ್ ಆಗೋದು, ಘೋಷಣೆ ಹೋಗೋದು ಮಾಡತ್ತೀವಿ. ಬಾಬಾ ಸಾಹೇಬ್ ನಮ್ಮ ತಲೆಯಾಗಿರಬೇಕು, ನಮ್ಮ ಮನಸ್ಸಿನಾಗಿರಬೇಕು, ನಮ್ಮ ರಗತ್ನಾಗಿರಬೇಕು. ಯಾವಾಗಲೂ ಬಾಬಾ ಸಾಹೇಬ್ ಬೇಕು ನೆನೆಸ್ಕೋತಿರ್ಬೇಕು. ಇಂಥ ಘಟನೆಗಳು ಯಾವಾಗೂ ಆಗಂಗಿಲ್ಲ. ನಮಗೆ ಮೊದಲು एजुकेशन ಬೇಕು. वहाँ भी जो भी पार्टी है वहाँ पे सिर्फ बाबा साहब नाम के और संविधान के नाम से छेड़छाड़ करे जा रहे हैं. बार बार बाबा साहब के नाम से राजनीति चल रही है. अभी तक ये महीने में 19 तारीख को संसद भवन में एक स्टेटमेंट देता है कि अंबेडकर 7 बार बोल के अपमान करता है बाबा साहब का. अगर आप भगवान का नाम लेते तो आप नरक इसमें स्वर्ग में जाते हो बोल के बात बोलते हैं. उस अमित शाह को मैं एक बात बोलना चाहता हूँ, हमें स्वर्ग भी नहीं चाहिए, नरक भी नहीं चाहिए, हमको बाबा साहब चाहिए. सर, उनके बयान को लेकर कई बीजेपी मुखंड हो, शासक हो या सांसद हो, उनके तरफ से समर्थन किया जाए, इस पर आप क्या कहेंगे? देखिए, यहाँ पे बाबा साहब का अपमान है ना, वो कुछ भी बात नहीं कर रहे हैं. वो बात कर रहे हैं कि पहले कांग्रेस वालों ने बाबा साहब जब एक्सपायर हुए थे उस टाइम जगह नहीं दिया, और बाबा साहब को कांग्रेस वालों ने जगह नहीं दिया, और बाबा साहब को कांग्रेस वालों ने इलेक्शन में हराया बोल रहे हैं. हमारे को वो इम्पोर्टेंट नहीं है. आज बाबा साहब को जो भी अपमान होता है उसके समर्थन में रहना चाहिए. वो कोई भी पक्ष वाला हो, कोई हिंदू हो या हिंदू हिली हो, कोई भी हो, उसको मैं चेतावनी देता हूँ. जब कुछ भक्तों हैं, मोदी के भक्तों हैं, उनको एक बात बोलना चाहता हूँ. अंबेडकर बोलने से आपको त्रास होता है तो आप मोदी बोल के जाके कोई मंदिर में जाके प्लेट पकड़ के बैठे, आपको 4 पैसे होते हैं, वो हम भी बोल सकते हैं. ये जो 28 तारीख का जो आंदोलन था, इसमें काफ़ी सारे जो है संगठन जुड़े हैं. कुछ संगठन जो है वो 30 तारीख को भी करना चाह रहे हैं. क्या उस समय भी आप उनके समर्थन में आएंगे? देखो, बाबा साहब की बात आई बोले तो हम आना पड़ेगा, लेकिन यहाँ पे हम कोई पक्ष गुलाम नहीं है, ना बीजेपी के हैं ना कांग्रेस के हैं. अगर वो पक्ष की तरफ से होता तो हमको सपोर्ट नहीं करेंगे उन लोगों को. ये जो भी आज जितने संगठन करने हैं ये प्योर बाबा साहब के, अम्बेडकर के बच्चे हैं. नितिन कुमार भीमन में राजदूत, भीमन में कर्नाटक. पिछले दिनों नगर शासक के द्वारा एक बयान देकर दलितों से मनवी की गई थी कि ये जो अमित शाह का बयान है ये कांग्रेस ने इसे तिरछ मोड़ के दिखाया है बोलकर है. तो आज आप प्रदर्शन करें तो क्या हमारे माध्यम के जरिए बताना चाहते हैं नगर शासक? देखो, मैं तो बोलना चाहता हूँ, मैं तो अभी आपको बोला हूँ, फिर भी एक बात बोलता हूँ. ये कांग्रेस को और बीजेपी चलाने वाला RSS का ब्राह्मण ही है, ये आपको पता रहना चाहिए. ये दोनों को चलाना ब्राह्मण, RSS का ब्राह्मण ही है. इतनी बात बोल के मैं बात खत्म करता हूँ. सर, यहाँ के जो MP हैं, सांसद श्री रमेश सिंह, वो तो दलित कम्युनिटी से बिलोंग करते हैं. आज उन्होंने भी एक प्रेस मीट के द्वारा बयान दिया. ये तो शर्मनाक की बात है. आज बाबा साहब, देश में बाबा साहब जो संविधान में हक दिए हैं, और जो बीजापुर का SC रिजर्वेशन के अंदर ये लोग चुन के आते हैं, आज जो स्टेज पे रुक के बात करते हैं, आज सूट पहनते हैं, बूट पहनते हैं, माइक लेके पकड़ बड़े बड़े भाषण करते हैं, वो हक ने बाबा साहब दिया है इनको, वो शायद वो लोग भूल गए हैं. जितने लोग भी आज बाबा साहब को विरोध कर रहे हैं और जितने लोग बीजेपी का समर्थन कर रहे हैं, आने वाले दिन में हम उनको इलेक्शन टाइम उनको अच्छा जवाब देंगे. लेकिन इलेक्शन के टाइम पे तो बाबा साहब के नाम पर भी वोट मांगे जाते हैं. उस टाइम चप्पल लेके मारेंगे उन लोगों को जो बाबा साहब. महाराजा स्वीट न्यू ईयर का धमाकेदार ऑफर. नया साल महाराजा स्वीट के साथ 31 दिसंबर और 1 जनवरी खासकर 1 किलो केक पर 2 लीटर कोल्ड ड्रिंक्स की बोतल. ये ऑफर तमाम महाराजा के ब्रांचेस में रहेगा मौजूद. सेंट्रल बस स्टैंड, ललित महल अपोजिट, बीजापुर.